ಯುವಕ ಮಂಡಳಿ ಮತ್ತು ಚಿಂಚಗಂಡಿ ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಶ್ರೀಗಳಿಗೆ ನಿಮ್ಮ ಎಲ್ಲ ಮುಖಗಳನ್ನು ನೋಡಿದ್ರೆ ನಮಗೂ ಒಂದು ರೀತಿ ಅನಸಾಕತ್ತದ. ಆದ್ರೆ ನಿಮಗೆ ಏನು ಬೇಕಾಗೈತಿ ಅನ್ನೋದು ನಮ್ಗೆ ಗೊತ್ತದ. ಈ ಮಾತಕ್ಕಿಂತಲೂ ಕಲೆಯ ಆರಾಧಕರಾಗಿ ರಸಿಕರಾಗಿ ನೀವು ಇಲ್ಲಿ ಬಂದಿದ್ದೀರಿ. ಮಂಟಪ ನಿರ್ಮಾಣ ಮಾಡಿ 5 ವರ್ಷಗಳ ಪರ್ಯಂತರ ನಮ್ಮ ಚಿಚಗಂಡಿ ಗ್ರಾಮದ ಎಲ್ಲ ಯುವ ಶಕ್ತಿಯ ಒಂದು ಪ್ರತಿಬಿಂಬದ ರೂಪದಲ್ಲಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಲಿ, ಇಂಥ ಮನರಂಜನೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಚಿಂಚಗಂಡಿ ಗ್ರಾಮದ ಇವತ್ತೊಂದು ವಿಶೇಷತೆನೇ ಹಾಗೆ. ಅಬ್ದುಲ್ ಕಲಾಂನನ್ನ ಒಬ್ಬ ವಿದೇಶದ ಒಂದು ಪ್ರಶ್ನೆ ಮಾಡ್ತಾನೆ. ಇಲ್ಲ, ಎಷ್ಟೋ ಜನ ಕರ್ರಗದಿರಿ, ಬೆಳ್ಳಗದಿರಿ, ಕೆಂಪದಿರಿ, ಗೋಧಿಗೆಂಪದಿರಿ, ಹಿಂಗ್ಯಾಕೆ? ನಾವು ನೋಡಿ ಬ್ರಿಟಿಷರು ಎಲ್ಲಾರು ಒಂದೇ ಕಲರ್. ನಾವ್ ಏನೇ ಮಾಡಿದ್ರೆ ಎಲ್ಲಾರು ಒಂದೇ ಮಾಡ್ತೀವಿ. ನಾವು ಹುಟ್ಟುದಾದ್ರೂ ಭೂಮಿ ಮೇಲೆ ಒಂದೇ ಕಲರ್ ಆಗಿ ಹುಡ್ತೀವಿ ಅಂದಾಗ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದಂತೆ, ಏನೋ ನೀವು ಹುಟ್ಟು ಕಾಲಕ್ಕೂ ಒಂದೇ ತರ ಹುಟ್ಟಿರಿ, ನಾಳೆ ಸಾಯೋ ಕಾಲಕ್ಕೂ ಒಂದೇ ತರ ಸಾಯ್ಬೋದು, ಏನ ಮಾಡಿದ್ರು ಒಂದೇ ಮಾಡ್ತೀರಿ. ನಾವು ಭಾರತೀಯರು ಹಾಗಲ್ಲ. ನಮಗ ನಿಮಗೆ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ನೀವು ಒಂದೇ ಕಲರ್ ಅದಿರಿ, ಕಾಕ್ತಿಗಳು ಒಂದೇ ಕಲರ್ ಇರ್ತಾವ, ಬೇರೆ ಬೇರೆ ಕಲರ್ ಇರಂಗಿಲ್ಲ. ಕುದುರೆಗಳು ಮಾತ್ರ ಬೇರೆ ಬೇರೆ ಕಲರ್ ಇರ್ತಾವ. ಭಾರತೀಯರು ಯಾವಾಗಲೂ ಕುದುರೆಗಳ ಆಗಾಗ ಪ್ರಯತ್ನ ಪಡ್ತಾರೆ, ಪರಂತು ಕಾಕ್ತಿಗಳಲ್ಲ. ಕುದುರೆಯ ತಾಕತ್ತನ ಹಾಗದ, ಕುದುರೆಯ ಕಿಮ್ಮತ್ತನ ಹಾಗದ. ಬೇರೆ ಬೇರೆ ಮನಸ್ಸುಗಳು ಬೇರೆ ಬೇರೆ ರೂಪದಲ್ಲಿದ್ದರೂ ಕೂಡ ಇಂಥ ಒಂದು ಧಾರ್ಮಿಕತೆ ಕಾರ್ಯಕ್ರಮಗಳಲ್ಲಿ ಒಗ್ಗಟ್ಟು ಅನ್ನುವ ಪ್ರದರ್ಶನ ಮಾಡುವ ಶಕ್ತಿ ನಮ್ಮ ಭಾರತೀಯ ಯುವಕರಲ್ಲಿದೆ. ಅಂತಹ ಶಕ್ತಿ ಸಾಮರ್ಥ್ಯವನ್ನ ನಮ್ಮ ಚಿಂಚಗಂಡಿ ಗ್ರಾಮದ ಯುವಕ ಬಳಗ ಮಾಡ್ಯದಾದ್ರೆ ಅದರ ಹಿಂದೆ ಎಷ್ಟು ಶ್ರಮ ಐತಿ ಅನ್ನೋದು ನಾವು ವಿಚಾರ ಮಾಡಬೇಕು. ನಿಮ್ ಪರಿಸ್ಥಿತಿ ನಮಗೆ ಗೊತ್ತಾಗ್ಯದ ಬಂಧುಗಳೇ. ಒಂದೇ ಒಂದು ಮಾತಿನಲ್ಲಿ ಹೇಳೋದು ಅಂತ ಕೇಳಿದರೆ, ಪ್ರತಿ ವರ್ಷ ಪ್ರವಚನ ಆಗಲಿ ಏನೋ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಸಂಸ್ಕೃತಿಗೆ ಬಿಂಬವನ್ನ ಪ್ರತಿಬಿಂಬಿಸಬೇಕು ಅನ್ನುವ ಸದುದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವು ಕಲಾ ರಸಿಕರಾಗಿ ಕಲೆಯನ್ನ ಮಾತ್ರ ಸ್ವೀಕಾರ ಮಾಡಬೇಕು. ಹಲವಾರು ವಿಚಾರಗಳು ಕಣ್ಣಿನ ಮುಂದೆ ಮನಸ್ಸಿನ ಮುಂದೆ ಹಾಯ್ತಿರ್ತಾವ. ಅದನ್ನೆಲ್ಲ ಮರೆತು ನೀವು ಕಲೆಯ ಬೆಲೆ, ತಲೆ ಇದ್ದವರಿಗೆ ಮಾತ್ರ ಅದರ ಕಿಮ್ಮತ್ತು ಏನು ಅಂತ ಗೊತ್ತಿರುತ್ತದೆ. ತಲೆ ಇಲ್ಲದವರಿಗೆ ಕಲೆ ಕಲೆ ನೋಡುವುದು ಅಂತಂದ್ರೆ ಅಸಾಧ್ಯ ಅನಿಸುತ್ತೆ. ಅಂತ ಕಲಾ ಪ್ರೇಮಿಗಳು ಇಂದಿನ ದಿನ ಈ ನಾಟಕ ನೋಡಕ ಬಂದಿದ್ದೀರಿ ಅಂತಿರ್ತಾರೆ. ಈ ನಾಟಕದ ಅರ್ಥ ಬಹಳ ನಿಗೂಢ ಇರ್ತದ. ಪೂರ್ಣ ನೋಡಿದವರಿಗೆ ಇದರ ಅರ್ಥ ಏನು ಅಂತ ಗೊತ್ತಾಗ್ತದ. ಅಂತ ಸುಂದರ ಸಾಮಾಜಿಕ ನಾಟಕವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಮೇಲಾಗಿ ಬಹಳ ಪ್ರೀತಿಯಿಂದ ನಮ್ಮನ್ನು ಕೂಡ ಇಲ್ಲಿ ಕರೆಸಿರ್ತಕ್ಕಂಥ ಎಲ್ಲ ನಮ್ಮ ಚಿಂಚಗಂಡಿ ಗ್ರಾಮದ ಈ ಗಜಾನನ ಸಂಘ ಯುವಕ ಬಳಗಕ್ಕೂ ಹಾಗೂ ಈ ಗ್ರಾಮದ ಸರ್ವ ಗುರು ಹಿರಿಯರಿಗೂ ತಾಯಿಂದರಿಗೂ ಎಲ್ಲರಿಗೂ ಆ ಸದ್ಗುರುನಾಥ ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನ ಆಡುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ಸಾಯಿ ಕಮಿಟಿ ಮತ್ತು
ಕಡಿಮೆ. ಈ ಬಡವರ ಮೇಲೆ ನಿನ್ನ ಕರುಣೆಯನ್ನು ಇಟ್ಟುಕೊಂಡು ಕಾಪಾಡಿದ್ರೆ ಎಷ್ಟು ಕಾಪಾಡಿಕೊಂಡಿದ್ರು ಸಾಲದು. ಈ ಬಡವರ ಮೇಲೆ ನಿನ್ನ ಕರುಣೆ ತೋರಿ ಸದಾ ನಮಗೆ ಆಶೀರ್ವದಿಸಿ ಕಾಪಾಡುತ್ತದೆ ಮಾತೇಶ್ವರ. ಪಾರ್ವತಿ, ಏನು ಮಾಡುತ್ತಿದ್ದೀಯಾ? ಓಹೋ, ಈಗ ಬಂದ್ರೇನು ನೋಡಿ. ಆ ಪರಮ ಭಕ್ತನಾದ ಆ ಪರಮೇಶ್ವರನು ನಂಜನ ಪೂಜೆಯನ್ನು ಮಾಡ್ತೀವಿ ಸ್ವಾಮಿ. ನಿನ್ನ ದೇವರ ಪೂಜೆ ಇನ್ನೂ ಮುಗಿದಿಲ್ಲವೇ? ಈಗ ತಾನೇ ಮುಗ್ತಾ ಇದೆ. ತೆಗೆದುಕೊಳ್ಳಿ ಮಹಾದೇವನ ಪ್ರಸಾದವನ್ನು. ಪಾರ್ವತಿ, ನಿನ್ನ ದೇವರಲ್ಲಿ ಇಲ್ಲಿಯವರೆಗೆ ಏನೊಂದು ಬೇಡಿಕೊಂಡೆ? ಹಾಗಾದರೆ ಬೇಡಿದನ್ನು ಕೊಡ್ತಾನೆ ಆ ನಿನ್ನ ದೇವರು? ಹೌದ್ರಿ, ಈ ಬಡವರಾಗ್ಲಿ ಶ್ರೀಮಂತಲಾಗ್ಲಿ ನಂಬಿದವನಿಗೆ ಆ ದೇವರು ಬಡವರ ಪಾಲಿಗಾಗಿ ಇಂದಿನ ನಾಳೆ ಆದ್ರೂ ಆ ಬೇಡಿದ ವರಮಂಡಿ ಕರುಣಿಸುತ್ತಾನೆ ಆ ಪರಮಾತ್ಮ. ಹುಚ್ಚಿ, ನಮ್ಮಂತ ಬಡವರು ಕೇಳಿದನ್ನು ಇವನೆಲ್ಲಿ ಕರುಣಿಸುತ್ತಾನೆ? ಗುಡಿ ಒಳಗೆ ಕಲ್ಲಾಗಿ ಕಣ್ಣು ಮುಚ್ಚಿ ಕುಳಿತಿದ್ದಾನೆ ಈ ನಿನ್ನ ದೇವರು. ಅವನೆಲ್ಲಿ ಬೇಡಿದ ವರವನ್ನು ಕೊಡುತ್ತಾನೆ? ಒಂದಿನ ಆಸ್ತಿಗದಂತೆ ಮಾತಾಡ್ತಿರ್ವಲ್ಲ, ನಿಮ್ಮ ಮಾತಿನ ಅರ್ಥವೇ ನೀನು ಒಂದು ಅರ್ಥವಾಗ್ತಾ ಇಲ್ಲ. ಪಾರ್ವತಿ, ಬಡವರಿಗೆ ವಂಚನೆ, ಅನ್ಯಾಯ, ಅತ್ಯಾಚಾರ, ಮೋಸವಾಗುವುದನ್ನು ತೆಗೆದು ನೋಡುವುದಿಲ್ಲ ಈ ನಿನ್ನ ಹಾಳು ದೇವರು. ಅದಲ್ಲದೆ ಗುಡಿಗೆ ನಮ್ಮಂತ ಬಡವರು ಹೋದರೆ ಬಾಗಿಲು ತೆಗೆದಿಲ್ಲ ಈಗಿನ ಪೂಜಾರಿಗಳು. ಆದರೆ ಶ್ರೀಮಂತರು ಹೋದರೆ ಬಾಗಿಲು ತೆಗೆದು ಪ್ರಸಾದ ಕೊಡುತ್ತಾರೆ. ಆ ನಿನ್ನ ದೇವರು ಬೇಡಿದವರನ್ನು ಎಲ್ಲಿ ಕೊಡುತ್ತಾನೆ? ಎಲ್ರಿ, ಈ ಮೇಷದವರಿಗೆ ಅನ್ಯಾಯ, ಅತ್ಯಾಚಾರ, ಬಡವನ ಮೇಲೆ ಯಾವುದಕ್ಕೆ ಮೋಸ ಮಾಡಿದವರಿಗೆ ಅವರಿಗೆ ಒಂದೆಲ್ಲ ತಕ್ಕ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಆ ದೇವರು. ಪಾರ್ವತಿ, ದೇವರ ಮೇಲೆ ಎಷ್ಟೊಂದು ನಂಬಿಕೆ ನಿನಗೆ, ಇದು ನಮಗೆ ಅತಿ ಅನಿಸುತ್ತದೆ. ಹೌದ್ರಿ, ನಂಬಿದ್ರನ್ನ ಎಂದಕ್ಕೆ ಕೈ ಬಿಡುವುದಿಲ್ಲ ಈ ನನ್ನ ಪರಮಾತ್ಮ. ಹೋಗಲಿ ಬಿಡು ಪಾರ್ವತಿ. ನನ್ನ ಅಳಿಯ ಅಂದರೆ ನಿನ್ನ ತಮ್ಮ ಶ್ರೀಧರ್ ಕಾಲೇಜ್ಗೆ ಹೋಗಿ ಇನ್ನೂ ಬಂದಿಲ್ಲವೇನೋ? ಹೌದ್ರಿ, ನನಗೂ ಅದೇ ವಿಚಾರದಲ್ಲಿದ್ದಿ. ದಿನಾಲು ಇದೇ ಹೊತ್ತಿಗೆ ಇನ್ನು ಬರ್ತಾ ಇದ್ದ. ಇಷ್ಟೊಂದು ಯಾಕೋ ಲೇಟ್ ಆಗಿರ್ಬೋದು ಏನು? ಹುಚ್ಚಿ, ನೀನೇಕೆ ಇಷ್ಟು ಗಾಬರಿಯಾಗಿರುವೆ? ಅವನೇನು ಚಿಕ್ಕವನಲ್ಲ, ಗೆಳೆಯರಿತ ಸೇರಿ ತಡವಾಗಿರಬಹುದು. ಹೌದ್ರಿ, ಯಾಕೆಂದ್ರೆ ಏನ ತಮ್ಮನಿಗೆ ತಂದೆ ತಾಯಿ ಬಂಧು ಬಳಗ ಯಾವುದೂ ಇಲ್ಲ. ನನಗೆ ಇನ್ನೊಬ್ಬವನೇ ನನ್ನ ತಮ್ಮ. ಅವನಿಗೆ ಯಾವುದೇ ತೊಂದರೆ ಆಗದಂತೆ ಶಾಲೆ ಕಲಿಸಿ ಅವನಿಗೊಂದು ನೌಕರಿ ಕೊಡಿಸಬೇಕೆಂದು ನನ್ನ ತಂದೆ ತಾಯಿ ಕನಸು ಕಂಡಿದ್ದಾರೆ. ಅದು ನನಗೆ ನೌಕರಿ ಕೊಡಿಸ್ರಿ ನನ್ನ ಜನ್ಮ ಸಾರ್ಥಕವಾಗ್ತದೆ ಅಂತ ಈ ನನ್ನ ತಂದೆ ಹೇಳ್ತೀನಿ. ಖಂಡಿತವಾಗಿ ನೀವು ಈಡೇರಿಸಲಿಕ್ಕೆ ನೋಡು ಪಾರ್ವತಿ, ಆ ಶ್ರೀಧರ್ನ ಕುರಿತು ನೀನೇನು ಯೋಚನೆ ಮಾಡಬೇಡ. ಶ್ರೀಧರ್ ನನಗೆ ಅಳಿಯ ಮಾತ್ರವಲ್ಲ, ಒಡ ಹುಟ್ಟಿದ ತಮ್ಮ ಇದ್ದ ಹಾಗೆ. ಅವನಿಗೆ ಕಲಿಯಲು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ನನ್ನ ಹೆಸರಲ್ಲಿರುವ ಅರ್ಧ ಹೊಲ ಮನೆ ಹೋದರೂ ಚಿಂತೆ ಇಲ್ಲ. ಅವನನ್ನು ಸರ್ಕಾರಿ ಅಧಿಕಾರಿಯನ್ನಾಗಿ ಮಾಡುವ ಹಠ ನನಗಿದೆ. ನೀನೇನು ಯೋಚನೆ ಮಾಡಬೇಡ ಚಿನ್ನ. ಹೌದ್ರಿ, ಅದೇ ನನಗೇನು ಅದೃಷ್ಟ. ನೀವು ನನ್ನ ಪತಿದೇವರಷ್ಟೆಲ್ಲ, ಸಾಕ್ಷಾತ್ ನನ್ನ ಪತಿ. ಪಾರ್ವತಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ದುಃಖಗಳು ಜೀವನದಲ್ಲಿ ಬರೋದು ಸಹಜ. ಅವುಗಳನ್ನು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಅದಲ್ಲದೆ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದೇ ನನ್ನ ಉದ್ದೇಶ. ಪಾರ್ವತಿ, ನೀನು ನನ್ನ ಹೆಂಡತಿಯಾಗಿ ಬಂದದ್ದು ನನ್ನ ಅದೃಷ್ಟ. ನನಗಷ್ಟೇ ನಿಮ್ಮಂತ ಈ ನನಗೆ ಗಂಟನಾಗಿತ್ತು. ನಾನು ಹೆಂಡತಿ ಆಗಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಈ ಪುಣ್ಯ ನನ್ನ ಅತ್ತೆ ಮಾಂದ್ರ ಆಶೀರ್ವಾದ. ಈ ಮಾತೇಶ್ವರನ ಕೃಪೆ ನನ್ನ ಮೇಲೆ ಯಾವತ್ತಿಗಿದ್ದೇ ಇರುತ್ತೆ. ಮಹಾರಾಣಿಯವರು ಹೀಗೆ ಮಾತನಾಡ್ತಾ ನಿಲ್ಲಿಸ್ತಿರೋ ಅಥವಾ ಹೊಟ್ಟೆಗೆ ಏನಾದ್ರೂ ವ್ಯವಸ್ಥೆ ಇದೆಯೋ? ಹೌದ್ರಿ, ನೀವೊಂದು ಹಸಿದುಕೊಂಡು ಬಂದಿರಬೇಕು. ಈಗಾಗಲೇ ಅಡಿಗೆಯನ್ನು ಮಾಡಿದ್ರೆ ಬನ್ನಿ ಊಟವನ್ನು ಮಾಡಿವ್ರಂತೆ. ನೋಡು ಪಾರ್ವತಿ, ಊಟ ಬಡಿಸೋದಕ್ಕಿಂತ ಮೊದಲು ಈ ನಿನ್ನ ಪತಿರಾಯನ ಬಯಕೆಯನ್ನು ಈಡೇರಿಸ್ತಲ್ವಾ? ಹಾಗೆ ಆಗ್ಲಿ, ಈ ನಿಮ್ಮ ಆಸೆಯನ್ನು ಖಂಡಿತವಾಗಿ ಇರಿಸ್ತದೆ. ಅಂತ ಮಹಾನ್ ಗಣಂದಾರಿ ಕೆಲಸ ಏನು ಬೇಡ. ಈ ನಿನ್ನ ಪತಿರಾಯನ ಆಜ್ಞೆಯಂತೆ ಒಂದು ಹಾಡು ಹಾಡು. ಹಾಗೆ ಆಗ್ಲಿ, ಈ ನಿಮ್ಮ ಮಾತಿನಂತೆ ನನ್ನ ಹಾಡಿ, ಈ ನಿಮ್ಮ ಆಸೆಯನ್ನೇ ನನ್ನ ಖಂಡಿತವಾಗಿ ಈಡೇರಿಸುತ್ತೇನೆ. ನನ್ನೊಲವಿನ